ಕ್ಯಾರೆಟ್ ಮತ್ತು ಇದರಲ್ಲಿ ಚಾನೆಲ್. ನಾನು ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ. ಸೊ ಇದು ನೋಡಿ, ಕ್ಯಾರೆಟ್ ಮತ್ತು ಇದರಲ್ಲಿ ಇದು ಆಮ್ಲ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಮೊನ್ನೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಉಳಿದಿತ್ತು ಅಂತ ಹಂಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಇವಾಗ ಇದನ್ನು ಕುಡಿತಾ ಇದ್ದೀನಿ. ಬಿಕಾಸ್ ನನ್ನ ಸಿಸ್ಟರ್ ಇನ್ನೊಬ್ಳದ್ದು ಮದುವೆ ಇದೆ. ಅವಳ ಮದುವೆ ಅಷ್ಟರಲ್ಲಿ ಸ್ವಲ್ಪ ಬೆಳ್ಳಗಾಗೋಣ ಅಂತ, ಸ್ಕಿನ್ ಗ್ಲೋಯಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಇದನ್ನು ಆ್ಯಕ್ಚುಲಿ ನಾನು ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕಾಲೇಜ್ ಡೇಸಲ್ಲಿ, ಕಾಲೇಜೆಲ್ಲ ಮುಗಿದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಇವಾಗೆಲ್ಲ ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆ. ಬರೋ ಫ್ರೂಟ್ಸ್ ಎಲ್ಲನೂ ಫ್ರೀಝರಲ್ಲಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಬಟ್ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಅನಿಸುತ್ತೆ ನನಗೆ. ಅದರಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನಿಸುತ್ತೆ. ಸೊ ಇವಾಗ ಮಾರ್ನಿಂಗ್ ಆಲ್ರೆಡಿ ನಾನು ಇವಾಗ ಬಿಸಿನೀರೆಲ್ಲ ಕುಡ್ದಾಯಿತು. ನೆಕ್ಸ್ಟ್ ಇವತ್ತಿಂದ ಈ ಥರ ರುಟೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಮತ್ತು ಬೆಟ್ಟದ ನೆಲ್ಲಿಕಾಯ್ದು ಜ್ಯೂಸ್ ಕುಡಿತೀನಿ. ಅದಾದಮೇಲೆ ಯಾವ ಥರ ಡಯೆಟ್ ಎಲ್ಲ ಫುಡ್ ಯಾವ ಥರ ತೊಗೋತೀನಿ ಅಂತ ಅದು ಕೂಡ ಶೇರ್ ಮಾಡಿ. ವಡೆ ಇಟ್ಕೊಟ್ಟಿತ್ತು, ಅದಕ್ಕೆ ಇವತ್ತು ವಡೆ ಮಾಡ್ತಾಯಿದ್ದೀನಿ. ನಾನು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕೊಂಡು ಗಮ್ಮಂತಿದೆ. ಇನ್ನೂ ಇಷ್ಟಿದೆ ಇಟ್ಬಿಟ್ಟು ಮತ್ತು ನಾಳೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಹಾಕೊಂಡು. ನನ್ನ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಹಾಗೆ ವಡೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಇದೆ. ಇದಕ್ಕೆ ವಾಟರ್ ಹಾಕೊಳ್ಳೋದಷ್ಟೇ. ವಾಟರ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಲ್ರೆಡಿ ಇದರಲ್ಲಿ ವಾಟರ್ ಇರುತ್ತೆ, ಸೊ ಇಷ್ಟೇ ಸಾಕು. ನೋಡಿ ಮೇಲ್ಗಡೆ ಬಂತು. ಸ್ವಲ್ಪ ಹೊತ್ತು ಅದು ಕರಗಿ ಒಂದು ಪಪಾಯ ಫೇಸ್ ಪ್ಯಾಕ್ ಮಾಡೋಣ ಅಂತ ತಿಂದ್ಬಿಟ್ಟು ಸ್ವಲ್ಪ ಇಟ್ಟಿದ್ದೀನಿ. ಏನಿಲ್ಲ, ಇದು ಜಸ್ಟ್ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಚ್ಕೊಳ್ಳೋದಷ್ಟೇ. ಅದನ್ನು ಕೂಡ ಆಮೇಲೆ ಪಾಪುನ ಕೂಡ ಕರ್ಕೊಂಡು ಬರಬೇಕು. 12 o'clock ಆಗಿದೆ, ಅವಳಿಗೆ 12:30ಗೆ ಸ್ಕೂಲ್ ಇದೆ. ಇವಾಗ ಫಸ್ಟು ನಾನು ಕ್ಯಾರೆಟ್ ಜ್ಯೂಸನ್ನ ಕುಡಿದ್ಬಿಟ್ಟು ಅವಳನ್ನ ಕರ್ಕೊಂಡ್ಬಂದು ನಾನು ಬ್ರೇಕ್ಫಾಸ್ಟ್ ಮಾಡೋದು. ಆ್ಯಕ್ಚುಲಿ ನಾನು ಇವಾಗ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಇದಂತೂ ತುಂಬ ವೈರಲ್ ಆಗಿದೆ. ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಯಾರಿಗಾರ ಗೊತ್ತಿಲ್ಲ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾವು ಬೇಗ ಡಿನ್ನರ್ ಮಾಡ್ಕೋಬೇಕು ಆ್ಯಂಡ್ ಲೇಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು. ಇದು ಎಲ್ಲರ ಬಾಡಿಗೂ ಸೆಟ್ ಆಗೋಲ್ಲ. ನಿಮಗೆ ಏನಾದ್ರು ಮಾಡಬೇಕು ಅಂತ ಇದ್ದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಫಸ್ಟು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ತುಂಬ ಜನಕ್ಕೆ ತುಂಬ ಥರದ್ದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಎಲ್ಲರಿಗೂ ಇದು ಸೂಟ್ ಆಗೋಲ್ಲ ಅಂತ ನನಗನ್ಸುತ್ತೆ. ಏನಾದ್ರು ಮಾಡಬೇಕು ಅಂತಿದ್ರೆ ನೀವೊಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನನಗಿದು ವರ್ಕ್ ಆಗಿದೆ. ಆ್ಯಕ್ಚುಲಿ ನಾನು ಪಾಪು ಆದಮೇಲೆ ಪಾಪು ಎಲ್ಲ ಆದಮೇಲೂ 75 ಹತ್ರ ಇದ್ದೆ. ಇವಾಗ 65 ಇದ್ದೀನಿ. 65ಇಂದ ಕೆಳಗಡೆ ಆಗೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ, ಸಡನ್ನಾಗಿ ಎಲ್ಲ ಬಿಟ್ಬಿಡ್ತೀನಿ, ಆಗಲ್ಲ ಅಂತ. ಸೊ 65ಇಂದ ಕೆಳಗಡೆ ಇಳಿಸೋದು ಏನಕ್ಕೆ ಕಷ್ಟ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಈ ಸಲನಾದರೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಬನ್ನಿ, ಇವಾಗ ಜ್ಯೂಸ್ ಕೊಟ್ಬಿಟ್ಟು ಪಾಪು ಕರ್ಕೊಬಂದು ಮತ್ತೆ ಸಿಗ್ತೀವಿ. ಇವತ್ತು ಬೆಳಗ್ಗೆನೇ ಬೇಗ ಕಸ ಎಲ್ಲ ಗುಡಿಸ್ಬಿಟ್ಟಿದ್ದೀನಿ. ಒಂಥರ ಖುಷಿ ಆಗ್ತಿದೆ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ. ಕಿಚನ್ ಎಲ್ಲ ಕ್ಲೀನಾಗಿದೆ. ಸೊ ಇವಾಗ ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳೆದ್ಬಿಡಬೇಕು. ಅದನ್ನು ತೊಳೆದ್ಬಿಟ್ಟು ನಮ್ಮ ಜ್ಯೂಸ್ ಇನ್ನೂ ರೆಡಿ ಆಗ್ತಾನೇ ಇದೆ. ಇದು ಕರಗೋವರಷ್ಟರಲ್ಲಿ ಪಾತ್ರೆ ಬ್ರಷ್ ಮಾಡಿ ಮತ್ತೆ ಕರ್ಕೊಬರಕ್ಕೆ ಹೋಗೋಣ. ಟೈಮ್ ಆಗೋಯ್ತು, ನೋಡ್ಕೊಂಡಿಲ್ಲ ಟೈಮ್. ಪಾಪ ಕೆಂಬೇರೆ ಇತ್ತು, ಅವಳಿಗೆ ಹೆಂಗಿರ್ತಾಳೋ ಏನೋ ಹೋಗ್ಬಿಟ್ಟು ನೋಡಬೇಕು ಇವಾಗ. ಬಾಳ ಏನು ತಿಂತಿರೋದು ನೀವು? ಏನು ಕಾರ್ ಬರ್ತಿದ್ಯಾ? ಬನ್ನಿ ಹೋಗೋಣ. ಯಾವುದೋ ಅಂಕಲ್ ಕಾರ್ ಅದು. ಏನೋ ಪಿ ಹೋಗ್ತಿದ್ದೀರ ಕಣ.
ಬಾರೋ ಬಾ ಬೇಗ. ಬಾಯ್ ಬಾಯ್. ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ ಅಲ್ವಾ, ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಪಾಪ ಅವ್ರಿಗೆ ಖುಷಿ, ಬೆಳಗ್ಗೆಯಿಂದ ಕೂಡಾಕ್ಬಿಟ್ಟಿರ್ತಾರೆ. ಅವಳಿಗೂ ಬಿಟ್ಟಲ್ಲ ಅಂತ ಖುಷಿಗೆ ಫುಲ್ಲು ಚೆನ್ನಾಗೆ ಖುಷಿಯಾಗಿ ಬಂದಳು. ಅವ್ರ ಫ್ರೆಂಡ್ ಹಂಗೆ ಸಿಕ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ ಮನೆಗೆ. ಸೊ ಗಾಯ್ಸ್, ನಮ್ಮ ಬೇಬಿನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ನ ನೋಡಿ, ಇಲ್ಲಿ ಏನೂ ಖಾಲಿನೇ ಮಾಡಿಲ್ಲ, ಪಪಾಯ ಕೊಟ್ಟಿದ್ದೀನಿ, ಕಾರ್ನು. ಯಾಕೆ ತಿಂದಿಲ್ಲ ಬೇಬಿ? ನಾನು ಕ್ಯಾರೆಟ್ ಜ್ಯೂಸ್ ಇಲ್ಲಿದ್ದೇವೆ. 1 o'clock ಆಗೇ ಹೋಯಿತು, ನಾನು ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಆಲ್ಮೋಸ್ಟ್ 1 o'clock ಆಗಿಬಿಡ್ತು. ಒಂದೊಂದು ಸಲ 12 o'clock ಮಾಡ್ತೀನಿ. ಕರೆಕ್ಟಾಗಿ ಇನ್ನೂ ಒಂದು ಟೈಮ್ಗೆ ಸ್ಟಿಕ್ ಮಾಡಿಕೊಡ್ತಾರೆ. ನಾವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡಿದ್ರೆ ನಿಜ 100% 45 ಡೇಸಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ನನಗಂತೂ ಇದು ವರ್ಕ್ ಆಗ್ತಿದೆ. ಬರ್ತಿದೆಯಂತೆ ವಾಷಿಂಗ್ ಮಿಷಿನು. ಬರೀ ನೋಡೋಣ ಯಾವ ಥರ ಇರುತ್ತೆ. ಸೊ ಇದು ವಾಷಿಂಗ್ ಮಿಷಿನ್ ತೊಗೊಂಡು ನೆಕ್ಸ್ಟ್ ಡೇನೇ ತೊಗೊಂಡು ಬಂದುಬಿಟ್ರು. ಅದಕ್ಕೂ ಇದಕ್ಕೂ 2 kg ಡಿಫ್ರೆನ್ಸ್ ಇದ್ರೂ ಅಷ್ಟೊಂದೇನು ವ್ಯತ್ಯಾಸನೇ ಕಾಣಿಸ್ತಾ ಇರಲಿಲ್ಲ. ಸೊ ಅವರೆಲ್ಲ ಬಂದು ಸೆಟಪ್ ಮಾಡಿ ಹೋದರು. ಡೆಮೋ ಕೊಡೋಕ್ಕೆ ಇನ್ನೊಬ್ಬರು ಬರ್ತಾರೆ ಅಂತ. ಅಷ್ಟರಲ್ಲಿ ನಾನು ಕೂಡ ಸೈನ್ ಎಲ್ಲ ಮಾಡಿದೆ. ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಸದ್ಯಕ್ಕೆ ಇವಾಗ ಯೂಸ್ ಮಾಡ್ತಿರೋ ಹೊತ್ತಿಗೆ. ನೋಡು ಮಮ್ಮ ಹ್ಯಾಂಡಲ್ ವಾಶ್ ಮಾಡಿದೆ. ಅದಕ್ಕೆ ಬೇಬಿ ಹಂಗೆಲ್ಲ ತಿರ್ಗಿಸ್ಬೇಡ, ಆವಾಗಲೇ ಹಾಳಾಗ್ಬಿಡುತ್ತೆ ವಾಷಿಂಗ್ ಮಿಷಿನ್ನು. ಮಕ್ಳಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ, ಯಾವಾಗಲೂ ಹೋಗಿ ಅದನ್ನು ತಿರ್ಗಿಸ್ತಾ ಇದ್ಲು ಫಸ್ಟ್ ವಾಷಿಂಗ್ ಮಿಷಿನ್ ಇದ್ದಾಗ. ಇದನ್ನು ಅದೇ ಥರ ಮಾಡೋದಕ್ಕೆ ಬಂದಳು. ಅದಕ್ಕೆ ಪಾಪು ಹಂಗೆಲ್ಲ ಮಾಡಬೇಡ ಅಂತ ಇವಾಗಲೇ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ನಮ್ಮ 5 star AI ಆಟೋಮೇಟೆಡ್ ಅಂತ ಇದು. ಸೊ ಬರ್ತಾರೆ ಡೆಮೋಗೆ, ನೋಡೋಣ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಇದು 9 kg 10 kg ಅಂತೆ. ಇತ್ತೀಚೆಗಂತೂ ನಮ್ಮ ಪಾಪುಗೆ ಡೈಲಿ ಒಂದೊಂದು ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಟಿ ವಿನೂ ನೋಡಲ್ಲ, ಸುಮ್ಮನೆನೂ ಇರಲ್ಲ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸು ಅಂತಿರ್ತಾಳೆ. ಅದಕ್ಕೆ ಇವತ್ತು ಒಂದು ಟ್ರೈ ಮಾಡಿದೆ. ಇಲ್ಲಿ ಯಾರು ಮಕ್ಕಳು ಇರಲ್ಲ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಮಗು ಇದ್ದಿದ್ರೆ ಆಟ ಆಡೋದಕ್ಕೆ ಬಂದರೆ ಒಂದು 1 hour 2 hour ಆದರೂ ಎಂಗೇಜ್ ಆಗ್ತಾಯಿದ್ಲು. ನಾವು ಇರೋದು 5th floor, ಮಕ್ಕಳಿದ್ರೂ ಯಾರೂ ಬರಲ್ಲ. ಸೊ ನಾನೇ ಏನೇನೆಲ್ಲ ಹೊಸ್ದಾಗಿ ಬರುತ್ತೋ ಆ ಥರ ಆ್ಯಕ್ಟಿವಿಟೀಸ್ನೆಲ್ಲ ಇವಾಗ ನಾನೇ ಆಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋ ಮನೇಲಾದರೂ ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ಮಗು ಇದ್ದರೆ ಚೆನ್ನಾಗಿರುತ್ತೆ. ಡೈಲಿ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ನಮ್ಮ ರೊಟೀನ್. ಅವಳು ಸ್ಕೂಲಿಂದ ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಇವಾಗ ಆಟ ಆಡಿಸ್ತಾ ಇದ್ದೀನಿ. ಆಮೇಲೆ ಊಟ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸೋದು ಅಷ್ಟೇ. ಈ ಪಪಾಯ ಐತಲ್ಲ, ಅದನ್ನು ಚೆನ್ನಾಗಿ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಫೇಸ್ ಹಚ್ಕೊಳ್ಳೋದಷ್ಟೇ. ಈ ಥರ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಫಸ್ಟು. ಇನ್ನು 1.5 ತಿಂಗಳಿದೆ ನಮ್ಮ ಸಿಸ್ಟರ್ ಮದುವೆ. ಸೊ ಈ ಥರ ನಿಧಾನಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 1/2 hour ಬಿಡಬೇಕು. ಬಟ್ ಬಿಡೋಣ ಅಂದ್ಕೊಂಡ್ರೆ ಅವರು ವಾಷಿಂಗ್ ಮಿಷಿನ್ ಅವರು ಡೆಮೋ ಕೊಡೋದಕ್ಕೆ ಬಂದುಬಿಟ್ರು. ಬೇಗನೆ ವಾಶ್ ಮಾಡಿಬಿಟ್ಟೆ ಇವತ್ತು. ಫಸ್ಟ್ ಇದನ್ನು ಓಪನ್ ಮಾಡಿ ನೋಡಿ. ಫಸ್ಟ್ ಆಫರ್ ಇರುತ್ತೆ ಅಂತ ನೀರು ಯಾವಾಗಲೂ ರನ್ನಿಂಗಲ್ಲಿರಲಿ. ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಿದೆಯಲ್ವಾ ಸಿಂಬಲ್, ಪವರ್ ಬಟನ್ ಸಿಂಬಲು. ಇದನ್ನು ಜಸ್ಟ್ ಇದ್ರ ಮೇಲೆ 3 seconds ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಡಿಸ್ಪ್ಲೇ ಓಪನ್ ಆದಮೇಲೆ ನಾನು ಓಪನ್ ಮಾಡಿ ಮೇಡಮ್. ಬಟ್ಟೆನ ಈ ಲೆವೆಲ್ಗೆ ಮಾತ್ರ ಫುಲ್ ಕವರ್ ಮಾಡಬೇಡಿ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿ. ಈ ಒಳಗಡೆ ಲಿಕ್ವಿಡ್ ಆಗಲಿ ಪೌಡರ್ ಆಗಲಿ ಒಳಗಡೆ ಏನೂ ಹಾಕಕ್ಕೆ ಹೋಗ್ಬೋದು. ಇಷ್ಟು ಕ್ಲೋಸ್ ಮಾಡಿ ಓಪನ್ ಮಾಡಿ. ಲಿಕ್ವಿಡ್ ಅಥವಾ ಪೌಡರ್ ಆದರೆ ಇಲ್ಲಿದೆ, ಕಂಫರ್ಟ್ ಆದರೆ ಇಲ್ಲಿದೆ. ಅಂದರೆ ಅಟ್ ಎ ಟೈಮ್ ಹಾಕ್ಬೋದು ನೀವು. ಅದ್ರ ವಾಶ್ ಮಾಡಾದ್ಮೇಲೆ ಹಾಕ್ಬೋದು, ಆ ಥರ ಏನಿಲ್ಲ. ಲಿಕ್ವಿಡ್ ಪೌಡ್ರ್ ನೀವು ಹಾಕ್ತಿರಲ್ಲ ಆ ಟೈಮಲ್ಲಿ ಇದನ್ನು ಹಾಕ್ಬೋದು. ಅದು ಮಿಷಿನ್ ಅದ್ರ ಟೈಮಿಗೆ ಅದನ್ನು ತಗೊಳುತ್ತೆ. ಆಲ್ಮೋಸ್ಟ್ ಲಿಕ್ವಿಡ್ ಯೂಸ್ ಮಾಡಿ ಎಷ್ಟು ಆದಮೇಲೆ ಬರುತ್ತೆ ನೋಡಿ, ಮಿಕ್ಸ್ ಅಂತ ಇದೆ. ಜಸ್ಟ್ ಇದನ್ನು ರೈಟ್ಗೆ ಪಾಸ್ ಮಾಡಿ.
ನೋಡಿ ಬರ್ತಾಯಿದೆ, ಬ್ಲಿಂಕ್ ಆಗ್ತಾಯಿದೆ ನೋಡಿದ್ರೆ. ಓಕೆ. ಮಿಕ್ಸ್ ಇದೆಯಲ್ವಾ, ಹ್ಞೂ ಮಿಕ್ಸಿ ಇಲ್ಲಿ ಬ್ಲಿಂಕ್ ಆದಮೇಲೆ ಇಲ್ಲಿ ಪೇ ಮತ್ತು ಸೈಡ್ ಪಾಸ್ ಬಟನ್ ಇದೆ, ಹಾಂ ಇದನ್ನು ಜಸ್ಟ್ ಹಿಂಗೆ ಕೊಟ್ಟರೆ ಓಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಸ್ಟಾರ್ಟ್ ಆಗೋಯ್ತಾ? ಹಾಂ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಡೋರ್ ತೆಗೆದ್ರೆ ಬರಲ್ಲ. ಪಾಸ್ ಮಾಡಿ ಈಗ ಫುಲ್ ಇವಾಗ ಟೈಮಿಂಗ್ಸ್ ಎಲ್ಲ ಏನು ಇಲ್ವಾ? ಮಿಕ್ಸ್ ಅಂದರೆ ಮಿಕ್ಸ್ ಅಷ್ಟೇ. ನಿಮಗೆ ಅಲ್ಲಿ ಸ್ಮಾರ್ಟ್ ಇದೆಯಲ್ಲ, ಹಾಂ ಕಂಪ್ಲೀಟ್ ನಿಮಗೆ ವಿತ್ ಸೆಕೆಂಡ್ಸ್ ನಿಮಗೆ ತೋರಿಸುತ್ತೆ. ಹಾಂ ಹಂಗೆ. ಕಿಡ್ಸ್ ವೇರು, ಇನ್ನರ್, ಹೈಜೀನ್, ಸ್ಯಾರಿ, ವೆಡ್ಡಿಂಗ್ಸು, ಕಲರ್ ಕೇಕ್, ಕ್ಲೌಡ್, ಇದೇನು ಆಪ್ಷನ್. ಅದು ಇನ್ನೊಂದ್ಸಲ ಆನ್ ಮಾಡಿಬಿಟ್ಟು ತೋರಿಸಿ. ಅದೇ ಫೋನಲ್ಲಿ ಆನ್ ಮಾಡಿದ್ರಲ್ಲ, ಇನ್ನೊಂದ್ಸಲ ಆನ್ ಮಾಡಿ. ಕ್ವಿಕ್ ವಾಶ್ ಫಾರ್ ಎಕ್ಸಾಂಪಲ್, ಈಗ ನೀವು ಕ್ವಿಕ್ ವಾಶಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ಲೆಸ್ ಅಂತ ಬರುತ್ತೆ. ಕೊಟ್ಟರೆ ಮಿಷಿನ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಇವಾಗ ಲಾಂಚ್ ಆಗಿರೋದಾ ಅಥವಾ ಯಾವಾಗ? AI ಇವಾಗ. ಇನ್ನೊಂದು ಟಚ್ ಇದೆ. ಹಾಂ. ಬೆಂಗಳೂರು. ಆ್ಯಂಡ್ ಇಲ್ಲಿ ನೋಡಿ AI ಆಪ್ಷನ್ ಇದೆ. ಈಗ ಸ್ಟಾಪ್ ಮಾಡೋಣ. ಓಕೆ, ಆಫ್. AI ಈಗ ಆನ್ ಮಾಡೋದು, ಅದೇ ತಗೊಳುತ್ತೆ. ಸಕ್ಕತ್ತಾಗಿದೆ. ಶುಗರ್ ಬಂದ್ಬಿಟ್ರು ಅಂತ ಬೇಗ ಫೇಸ್ ಎಲ್ಲ ವಾಶ್ ಮಾಡಿಬಿಟ್ಟೆ. ಸ್ವಲ್ಪ ಪರವಾಗಿಲ್ಲ, ಗ್ಲೋನೆಸ್ ಬಂದಿದೆ. ನಿಮ್ಗೆ ಅಷ್ಟೊಂದು ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ನನಗೆ ಬಂದಿದೆ. ನಿಮಗೂ ಏನಾದರೂ ಈ ಥರ ಸಿಂಪಲ್ ಟಿಪ್ಸ್ ಆ್ಯಂಡ್ ಬೇಗ ಕಲರ್ ಆಗಬೇಕು ಅಂದರೆ ಈ ಥರ ಪಪ್ಪಾಯ ಹಚ್ಚಿ. ಬಟ್ ಒಬ್ಬೊಬ್ಬರು ಫೇಸ್ಗೆ ಅದು ಸೂಟ್ ಆಗೋಲ್ಲ. ಏನಪ್ಪ ಅಂದರೆ ಪಿಂಪಲ್ಸ್ ಬಂದುಬಿಡುತ್ತೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಏನು ಹಚ್ಚಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ಸೂಟ್ ಆಗೋಲ್ಲ. ಸೂಟ್ ಆದರೆ ಮಾತ್ರ ಟ್ರೈ ಮಾಡಿ ನೋಡಿ. ಒಬ್ರೊಬ್ರಿಗೆ ಪಿಂಪಲ್ಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಬಟ್ಟೆ ವಾಶ್ ಮಾಡಬೇಕು, ಮತ್ತೆ ಸಿಗ್ತೀವಿ. ನಾನು ಬೇಕು. ಸೊ ಗಾಯ್ಸ್, ನಮ್ಮ ಬೇಬಿಗೆ ಇವಾಗ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಹಾಲು ಮತ್ತು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಇಬ್ಬರು ತಿಂತೀವಿ. ಹಂಗ್ರಿ ಆಗಿದೆ ನಿಮಗೆ. ಹಲೋ ಬೇಬಿ, ನನಗೆ ಕೊಡಲ್ಲ. ಬೇಬಿ ಕೊಡಲ್ವಂತೆ. ಇವ್ರ ತುಪ್ಪ ನಮ್ಮ ಗೊತ್ತಿರೋರು ಯಾರೋ ಬೆಣ್ಣೆ ಕೊಟ್ಟಿದ್ರು. ಇವಾಗ ಗೀ ಹಾಕ್ಬಿಟ್ಟು ಹಂಗೆ ಟೋಸ್ಟ್ ಮಾಡ್ತೀನಿ. ನಾನೇ ಹೋಮ್ ಮೇಡ್ ಜಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಸೂನ್ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನನಗೆ ಇತ್ತೀಚೆಗೆ ಅಂಗಡಿಲಿ ಸಿಗೋದು ಯಾವುದೇ ಫುಡ್ ಕೂಡ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಬುದ್ಧಿ ಬಂದಿದೆಯಲ್ಲ, ಅವಾಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ತಿಂದ್ಬಿಡ್ತಾ ಇದ್ವಿ. ಇವಾಗ ತುಂಬಾ ಶುಗರು, ಕಲರ್ ಎಲ್ಲ ಹಾಕ್ತಾರೆ. ಮಕ್ಳಿಗೂ ಕೊಡಬಾರ್ದು, ನಾವು ತಿನ್ನಬಾರ್ದು ಅಂತ ಬುದ್ಧಿ ಬಂದಿರೋದ್ರಿಂದ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡ್ತೀನಿ, ಯಾವ ಥರ ಹೋಮ್ ಮೇಡ್ ಜಾಮ್ಸ್ ಮಾಡೋದು ಅಂತ. ತುಂಬ ಜನ ಮಾಡಿರ್ತಾರೆ, ನಾನು ಅದನ್ನು ಕಾಪಿ ಮಾಡ್ತೀನಿ. ನಾನೇನು ಸುಳ್ಳು ಹೇಳಲ್ಲ, ಅಯ್ಯೋ ನಾನೇ ಓನಾಗಿ ಕಂಡುಹಿಡ್ತಿದ್ದೆ ಅಂತ. ನಾನೇ ಓನಾಗಿ ಕಂಡುಹಿಡ್ತೀನಿ, ಅದನ್ನು ಬೇಕಾದ್ರೆ ಹೇಳ್ತೀನಿ. ಎಲ್ಲನೂ ನಾನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಲೈಟಾಗಿ ಈ ಥರ ತುಪ್ಪ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಏನಪ್ಪ, 0 ಮೈದಾ ಅಂತ ಏನೋ ಇದೆ. ಹೋಲ್ ವೀಟ್ ಬ್ರೆಡ್ ಅಂತೆ, ಬಟ್ ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬ್ರೆಡ್ ರೆಸಿಪಿ ಕೂಡ ನಮ್ಮನೆ ಮೈಕ್ರೋ ಓವನ್ ಇದೆ ನೋಡಿ. ಸುಮ್ಮನೆ ಖಾಲಿಯಾಗಿ ಹಂಗೆ ಬಿದ್ದಿದೆ. ಏನಾದ್ರು ಮಾಡಬೇಕು. ನಾನು ಸೋಂಬೇರಿ ಅಂತ ಅಂದ್ಕೊಂಡು ಏನಪ್ಪ. ಈಗ ನೋಡಿ ರೆಡಿ ಆಗೋಯ್ತು. ಇದ್ರ ಜೊತೆ ಹಾಲು ಕೊಡ್ತೀವಿ. ಇವಾಗ ಜಾಮ್ ಇರಲಿಲ್ಲ ಅಲ್ವಾ, ಅದಕ್ಕೆ ಬನಾನ ಇತ್ತು, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಡೇಟ್ಸ್ ಕೂಡ ಇತ್ತು, ಅವಳು ತಿನ್ನಲ್ಲ. ಅದಕ್ಕೆ ಈ ಥರ ಟೋಸ್ಟ್ ಮಾಡಿ ಬೇಬಿಗೆ ಕೊಟ್ಟಿದ್ದೀನಿ. ಯು ಲೈಕ್ ದಿಸ್? ಓಕೆ, ಬನ್ನಿ ತಿನ್ನು. ತೊಗೊಳ್ಳಿ, ನಿಮ್ಗೆ ಮಾತ್ರ ಇದೆ. ಇವಾಗ ಈವ್ನಿಂಗ್ ಆಗಿತ್ತು. ಸೊ ಬ್ರೆಡ್ ಟೋಸ್ಟ್ ಹಂಗೆ ಕಾಫಿ ಕುಡ್ಕೊಂಡು ಒಂದು ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ. ಇಬ್ಬರು ಕಮೆಂಟ್ ಮಾಡಿದ್ರು, ಆಲ್ರೆಡಿ ತುಂಬ ದಿನನೇ ಆಯಿತು. ಹೌದು, ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ, ಬಟ್ ಇನ್ನೂ ಅಮೌಂಟ್ ಬಂದಿಲ್ಲ. ಬಂದರೆ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಆ ಮಾನಿಟೈಸೇಷನ್ ಅಂತೂ ಈಸಿ ಇರೋಲ್ಲ, ಬಟ್ ನನಗೆ ಸ್ವಲ್ಪ ಬೇಗನೆ ಆಗೋಯಿತು ಅಂತ ಹೇಳ್ಬೋದು. ಒಂದು 6 ಮಂತ್ಸ್ಗೆಲ್ಲ ಮಾನಿಟೈಸೇಷನ್ ಆಯಿತು. ಮಾನಿಟೈಸೇಷನ್ ಆಗಿ ಆಲ್ಮೋಸ್ಟ್ ಇವಾಗ ಒಂದು 3-4 ಮಂತ್ಸ್ ಆಗಿದೆ. ಇನ್ನೂ ಅಮೌಂಟ್ ಬಂದಿಲ್ಲ. ಬಂದರೆ ಪಕ್ಕ ಶೇರ್ ಮಾಡ್ಕೋತೀನಿ. ಆಯ್ತು ನೋಡಿ, ವಾಷಿಂಗ್ ಮಿಷಿನ್ ತಂದಿರೋ ಖುಷಿಲಿ ಪೈಪ್ ಇರುತ್ತಲ್ಲ ವಾಟರ್ ಹೋಗೋದು, ಅದನ್ನು ಈಚೆನೇ ಹಾಕ್ಬಿಟ್ಟು ಎಲ್ಲ ನೋಡಿ ನೀರು ಯಾವ ಥರ ಬಂದಿದೆ. ಅದು ಪೈಪ್ ನಾನು ಯಾವಾಗಲೂ ಹಂಗೆ ಮಾಡ್ತೀನಿ, ಮರೆತೇ ಹೋಗ್ಬಿಡುತ್ತೆ. ನಿಮಗೂ ಏನಾದ್ರು ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಂತೂ ಗೊತ್ತು, ಯಾರೂ ಕಮೆಂಟ್ ಮಾಡಲ್ಲ, ಮಾಡಬೇಡಿ. ಇಟ್ಸ್ ಓಕೆ. ನೋಡಿ ಮ್ಯಾಟ್ ಹಾಕ್ತೆ ಸಡನ್ನಾಗಿ ಇವಾಗ ಕ್ಲೀನ್ ಮಾಡಬೇಕು. ಇದನ್ನು ಬೇರೆ
ಈ ಪೈಪ್ ಇರುತ್ತಲ್ಲ ವಾಟರ್ ಹೋಗೋದು, ಇದನ್ನು ಇಲ್ಲಿ ಹಾಕಬೇಕು. ನಾನು ಹಾಕಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಮ್ಯಾಟ್ ತೊಗೊಬಂದು ಕ್ಲೀನ್ ಮಾಡಬೇಕು. ಈ ಥರ ಮಾಡಿದ್ರೆ ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಆ ಥರ ಮಾಡಿಬಿಟ್ಟು ಒಂದು 2-3 ಮಂತ್ಸ್ ಆಗಿತ್ತು ಅಷ್ಟೇ. ಹೆಂಗೆ ಬಿದ್ದಿದ್ದೆ ಅಂದರೆ ತಲೆನೇ ಡಮ್ ಅಂತ ಹೊಡೆದೋಗಿತ್ತು, ಆ ಥರ ಬಿದ್ದಿದ್ದೆ. ಅದು ಇವಾಗ ಈಚೆ ಇದೆಲ್ಲ ಸಡನ್ನಾಗಿ ಓಡೋಗ್ಬಿಟ್ಟು ಬೇಗ ಒಳಗಡೆ ಹಾಕೋಣ ಅಂತ ಓಡೋಗಕ್ಕೆ ಹೋಗಿ ನೀರೆಲ್ಲ ಚೆಲ್ಲಿ ಜಾರ್ ಬಿದ್ದು ಆಮೇಲೆ ನೀನು ಬಿದ್ದೋಗ್ಬಿಡ್ತೀವಿ ಇವಾಗ. ಅಯ್ಯೋ, ಅದಕ್ಕೆ ಇದು ಎಷ್ಟೇ ಕೇರ್ಫುಲ್ ಆಗಿದ್ರು ಒಂದೊಂದ್ಸಲ ಈ ಥರ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಹತ್ರ ಇವತ್ತು ಮಳೆ ಬರ್ತಾಯಿದೆ, ಕಾಣಿಸ್ತಿಲ್ಲ ಅನಿಸುತ್ತೆ. ಸಕ್ಕತ್ತಾಗಿದೆ, ಮಂಜು ಸಹಿತವಾಗಿರೋ ಮಳೆ ಸಕ್ಕತ್ತಾಗಿದೆ. ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಆನ್ ತೋರಿಸ್ತೀನಿ ಸರ್. ನಾವು ಈ ಟೆರೆಸಲ್ಲಿ ನೋಡಿ, ಈ ಮಳೆ ಎಲ್ಲ ಕಾಣಿಸೋದೇ ಇಲ್ಲಪ್ಪ. ಇವಾಗ ಕಾಣಿಸ್ತಿದ್ಯಾ? ನಮ್ಮ ಮನೆ ಹತ್ರ ಈ ವೀವ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಚೇಂಜ್ ಮಾಡಿದ್ರೆ ಬೆಟ್ಟ ನೋಡಿ, ಮುಂದೆಗಡೆ ಗಾರ್ಡನ್. ಇಷ್ಟಾಗಲ ಮಾತ್ರ ಏನೋ ನಮ್ಮ ಅದೃಷ್ಟಕ್ಕೆ ಉಳಿದಿದೆ. ಇಲ್ಲಾಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಬರೀ ಬಿಲ್ಡಿಂಗ್. ಅದಕ್ಕೆ ನಾವು ಅರ್ಧದಲ್ಲಿ ಖಾಲಿ ಮಾಡ್ತಾಯಿಲ್ಲ. ಮನೇಲಿ ಈ ಥರ ಟೆರೆಸ್ ಮನೆ ಎಷ್ಟು ಚೆನ್ನಾಗಿರುತ್ತೆ. ಪಕ್ಕದಲ್ಲೇ ಟೆರೆಸ್ ಇದೆ, ಮುಂದೆ ಈ ಥರ ವೀವ್ ಇದೆ. ಬಿಟ್ಟೋಗೋಕ್ಕೆ ಇತ್ತೀಚೆಗಂತೂ ನನಗೆ ಒಂಥರ ಮನೇಲಿದ್ದು ಏನೇನೋ ಯೋಚನೆ ಮಾಡಿ ಒಂಥರ ಲೋ ಫೀಲ್ ಆಗ್ತಿರುತ್ತೆ. ಸಡನ್ನಾಗೆ ಬೇಜಾರಾಗ್ಬಿಡ್ತೀನಿ, ಸಡನ್ನಾಗಿ ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು, ಇದು ಬೇರೆ ನೀರೆಲ್ಲ ಬಂದಿದ್ದಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಪಾಪುಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಬಾಬಿ, ಲುಕ್ ಹಿಯರ್, ವಾಟ್ ಆರ್ ಯು ಡೂಯಿಂಗ್? ಓಕೆ, ಟೇಕ್. ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡಬೇಕು. ನನ್ನ ಈ ಥರ ಮೆಂಟಲ್ ಸ್ಟ್ರೆಸ್ಸಿಂದ ಬೇರೆ ಕಡೆ ಏನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಕರೆಕ್ಟಾಗಿ ಒಂದು ಡಿಸಿಷನ್ ಅಂತ ತೊಗೊಳಕ್ಕಾಗ್ತಾಯಿಲ್ಲ. ಏನಾದರೂ ಮಾಡಿ ಹೊರಗಡೆ ಬರಬೇಕು. ನೀವು ತುಂಬ ಜನ ನಂತರ ಇದೇ ಫೇಸಲ್ಲಿ ಇರ್ತೀರಾ ಅಂತ ಗೊತ್ತು. ಇದ್ರೆ ಕಮೆಂಟ್ ಮಾಡಿ. ನಾನು 8 o'clock ಒಳಗಡೆ ಎವ್ರಿ ಡೇ ಊಟ ಮಾಡ್ಕೋತಿದ್ದೆ. ಇವತ್ತೂ ಮಾಡ್ಕೋತಾ ಇದ್ದೀನಿ. ಏನಿವತ್ತಿನ ಊಟ ಅಂದರೆ ನೋಡಿ, ಫ್ರೂಟ್ ಸಲಾಡ್. ಬಿಕಾಸ್ ಈವ್ನಿಂಗ್ ನಾನು ಕಾಫಿ ಕುಡಿಯೋಷ್ಟರಲ್ಲಿ 6:30 ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಪಾಪುಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿದ್ದು, ಅವ್ರು ತಿಂದಿಲ್ಲ, ನಾನೇ ತಿಂದೆ. ಸೊ ಆವಾಗಲೇ ಹೊಟ್ಟೆ ತುಂಬಿದೆ. ಸುಮ್ಮನೆ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಇದು ಸೀಬೆಕಾಯಿ ಮತ್ತು ಆ್ಯಪಲ್ ಇದೆ, ಅದಕ್ಕೆ ಖಾರದ ಪುಡಿ ಸಾಲ್ಟ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಬೇಬಿ ಡ್ಯಾನ್ಸ್ ಮಾಡು ಅಂದರೆ ಏನು ಮಾಡ್ತಿದ್ದೀನಿ ನೀನು? ಅದೇ ಲಾಸ್ಟ್ ಟೈಮ್ ಬಟ್ಟೆ ಎಲ್ಲ ತೊಗೊಂಡಿದ್ವಲ್ಲ, ಅವರು ಇನ್ವಿಟೇಷನ್ ಕೊಡೋಕೆ ಬಂದಿದ್ದರು. ನಮ್ಮ ಪಾಟೀಲ್ ಮತ್ತು ಅವ್ರ ಅಕ್ಕ ಬಂದಿದ್ದರು. ಅದನ್ನೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ಹೊತ್ತಿದ್ದರೂ ಮಳೆ ಕೂಡ ಬರ್ತಾಯಿತ್ತಲ್ಲ, ಚೆನ್ನಾಗಿತ್ತು ಒಂಥರ. ಅವತ್ತು ಪಿಜ್ಜಾ ಕೂಡ ಮಾಡಿದ್ದೆ. ಸೊ ಬಂದು ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಡೇ ನಾನು ಬೇಬಿ ಸ್ಕೂಲಲ್ಲಿ ವಿಜಯದಶಮಿ ದಸರಾ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಆ್ಯಂಡ್ ನಮಗೂ ಕೂಡ ಇನ್ವೈಟ್ ಮಾಡಿದ್ರು. ಏನೋ ಡ್ಯಾನ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಒಬ್ಬರು ಯಾರೋ ಸಿಕ್ಕಿದ್ರು ಪೇರೆಂಟ್ಸ್, ಅವ್ರ ಹತ್ರ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ.
ಅವಾಗ ಈ ಥರ ಹೊರಗಡೆ ಹೋಗ್ತಿದ್ರೆ ನಮ್ಮ ಮೈಂಡ್ ಅಂತೂ ತುಂಬ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಹೋಗಿದ್ದೆ. ಚೆನ್ನಾಗಿತ್ತು. ನನಗಂತೂ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ. ಸೊ ಸಿಕ್ಕಿದೆ ಚಾನ್ಸ್ ಅಂತ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ್ಯಂಡ್ ನವದುರ್ಗಿಯರನ್ನೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ರು. ಇವರೆಲ್ಲ ನಮ್ಮ ಪಾಪುಗಿಂತ ದೊಡ್ಡವರು ಅನ್ಸುತ್ತೆ, UKG ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ಕ್ಯೂಟಾಗಿ ಕಾಣಿಸ್ತಿದ್ರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.